ರಾಣಿ ರಾಣಿ ಇನ್ನೊಂದೆರಡು ದಿವಸ ಇರ್ತೀಯೇನೆ? ಯಾಕಮ್ಮ? ಯಾಕೂ ಇಲ್ಲ, ಇನ್ನೊಂದೆರಡು ದಿವಸ ಇದ್ರೆ ಯಾವುದೋ ಒಂದು ಶಾಸ್ತ್ರ ಕೇಳ್ಕೊಂಬರಕ್ಕೆ ಹೋಗೋಣ ಅಂತಾನ. ಹಾಂ. ಅಯ್ಯೋ, ಶಾಸ್ತ್ರನಾ? ಏನು ಶಾಸ್ತ್ರನಮ್ಮ? ನಮ್ಗೆ ಯಾವ ಶಾಸ್ತ್ರ? ಹಾಂ, ಶಾಸ್ತ್ರ ಗೀಸ್ತ್ರ ಏನು ಬೇಡ. ನನ್ನ ಗಂಡ ಇವತ್ತು ಬರ್ತೀನಿ ಅಂತ ಹೇಳವ್ರಿ. ಹಾಂ, ಕರ್ಕೊಂಡು ಹೋಗಕ್ಕೆ ನಾನು ಇನ್ನು 2 ದಿವಸ ಬಿಟ್ಟು ಬರ್ರಿ ಕರ್ಕೊಂಡು ಹೋಗಕ್ಕೆ. ನೀವು ನನ್ನ ತವ್ರ ಮನೆಗೆ ಹೋಗಿ ಸ್ಯಾನೆ ದಿನ ಆಯ್ತಲ್ವಾ, ಎಲ್ಲಾರನ್ನೂ ಮಾತಾಡ್ಸ್ದಂಗೂ ಆಗುತ್ತೆ ಅಂತ ಹೇಳಿ ಬಂದಿದ್ದೀನಿ. ಅವರು ಬಂದರೆ ಈ ಮನೆಗೆ ಒಂದಿಷ್ಟು ನನಗೂ ಬೆಲೆ ಐತೆ ಅಂತ ಅವಳಿಗೂ ಗೊತ್ತಾಗಲಿ. ಅವಳಿಗೊಬ್ಳಿಗೆ ಅಲ್ಲ, ಗಂಡನ ಮನೆಗೆ ಗಂಡ ಅತ್ತೆ ಎಲ್ಲ ಸಪೋರ್ಟ್ ಮಾಡೋದು. ನನಗೂ ಅಲ್ಲ, ಅತ್ತೆ ಸಪೋರ್ಟ್ ಮಾಡಲ್ಲ ಬಿಡು, ನೀನೇನು ಅವಳಿಗೇನು ಮಾವ ಸಪೋರ್ಟು ಐತೆ ಅಂತೇಳಿ ಮೆರಿತಾ ಇದ್ದಾಳೆ. ನನ್ನ ಗಂಡನೂ ನಾನು ಚೆನ್ನಾಗೇ ಇದ್ದೀವಿ ಅಂತ ಅವಳಿಗೆ ತೋರಿಸ್ಬೇಕಲ್ಲ ಮೂದೇವಿಗೆ. ಓ ಹೌದಾ? ಅಯ್ಯೋ, ಶಾಸ್ತ್ರ ಕೇಳಕ್ಕೆ ಹೋಗೋದು ನಿನಗೆ ಏನು ಅಲ್ಲ, ನಿನಗೆ ಇನ್ನು ಮಕ್ಕಳಾಗಿಲ್ವಲ್ಲ, ಅದಕ್ಕೆ ಏನನ ದೋಷ ಗೀಷ ಆಯ್ತಾ ನಿನಗೂ ನಿನ್ನ ಗಂಡಗೂ ಅಂತಾನ ಏನನ ಕೇಳ್ಕೊಂಬರೋಣ ಅಂತಾನ. ಇಲ್ಲೇನೆ ಯಾರೋ ಒಬ್ರು ಇದಾರಂತೆ, ಮಲ್ಲಜ್ಜಿ ಹೇಳ್ತಾ ಇದ್ಲು, ಹೋಗಿ ಒಂದ್ಸಲ ಕೇಳ್ಕೊಂಬಂದ್ರೆ ಏನಾನ ದೋಷ ಗೀಷ ಇದ್ದೆ ಹೇಳ್ತಾರೆ ಅಂತಾನ. ನಿನಗೂ ಒಂದು ಮಗು ಆದ್ರೆ ನಿನಗೂ ಬೆಲೆ ಕಣಿ. ಹೆಣ್ಣಾದ್ಮೇಲೆ ಒಂದು ನಮ್ಮ ಮಕ್ಕಳನ್ನ ಎತ್ತಿರೇನಿ ಅವಳಿಗೆ ಬೆಲೆ ಎಂಬತ್ತು ಸಿಗೋದು, ಗಂಡನ ಮನೆಗಾಗ್ಲಿ ತವ್ರ ಮನೆಗಾಗ್ಲಿ. ಅದಕ್ಕೇನೆ ನಿನಗೂ ಏಟತಿಗೆ ಮಗು ಆಗುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ಅದ್ಯಾಕೋ ಆಗಂಗೆ ಕಾಣಿಸ್ತಾ ಇಲ್ಲ. ಅಯ್ಯೋ ಬಿಡಮ್ಮ, ಈಗಲೇ ಬಂದಾಲೆ 2-3 ದಿವಸ ಆಯ್ತು. ಈಗ ತಿರ್ಗಾ ಇಲ್ಲೇ ಉಳ್ಕೋಬೇಕಂದ್ರೆ ನನ್ನ ಗಂಡ ಬೇಜಾರು ಮಾಡ್ಕೊಂತಾರೆ. ಏನು ಬೇಡ ಸುಮ್ಮನಿರು, ಇನ್ನೊಂದು ಸ್ವಲ್ಪ ದಿನ ಆಗಲಿ. ಈಗ ಏನಂದ್ರೆ ಜಾಸ್ತಿ ದಿನ ಆಗಿತ್ತಲ್ವ ಬಂದು, ಅಪ್ಪ ಬೇರೆ ಹೇಳ್ ಕಳಿಸಿದ್ರಾ, ಅದಕ್ಕೆ ಬಂದೆ ಅಷ್ಟೇನೆ. ನೀವು ಹೋಗ್ಲೇಬೇಕು, ಇವತ್ತು ಬರ್ತಾರೆ ನಮ್ಮ ಮನೆಯವರು. ಮಗು ಆಗ್ತೈತೆ ಬಿಡು, ಏನು ನಮ್ಗೇನೇನು ವಯಸ್ಸಾಗೈತಾ ಆಲೇನೆ. ಕೆಲ್ಸಕ್ಕಿನ್ನ ಮಗು ಆಗೋದು ಮುಖ್ಯ ಕಣೆ ರಾಣಿ. ಏನು ಕೆಲಸ ಇದ್ರೂ ಇರುತ್ತೆ, ಯಾವಾಗ್ಲೂ ಕೆಲಸ ಅಂತೀಯ. ನೋಡಾಲೆ, ನೀನು ಮದುವೆ ಆಗಿ 2 ವರ್ಷದ ಮ್ಯಾಲ ಆಯ್ತು ತಾನೆ? 2.5 ವರ್ಷ ಆಗ್ತಾ ಬಂತು. ಇನ್ನ ಮಕ್ಕಳಾಗಿಲ್ಲ ನೋಡಿ. ನೆನ್ನೆ ಮೊನ್ನೆ ನಿನಗಿನ್ನ ಹಿಂದಾಗ ಮದುವೆ ಆದಳ ರಾಧನ್ಗಾಯ್ತು. ನಿನಗೆ ಮಗುವಾದ್ರೆ ನಿನಗೆ ಬೆಲೆ ಜಾಸ್ತಿ ಕಣೆ, ತವ್ರ ಮನೆಗಾಗ್ಲಿ ಗಂಡನ ಮನೆಗಾಗ್ಲಿ. ಅದೇ ಹಂಗಮ್ಮ, ಹೆಂಗೆ ಅಂದ್ರೆ ನಿಮ್ಮ ಅತ್ತಿಗೆ ಇದ್ದಾಳಲ್ಲ ಅವಳು ಮೂದೇವಿ, ಅವಳಿಗೆ ಇನ್ನು ಮಕ್ಕಳಾಗಿಲ್ಲ. ನೋಡ್ದ, ಅವಳಿಗೆ ಮಕ್ಕಳಾಗಿಲ್ಲ. ನಿನಗೇನಾದ್ರೂ ಆದ್ರೆ ಅವಾಗ ಅದನ್ನ ಇಟ್ಕೊಂಡು ಅವಳಿಗೆ ಸರಿಯಾಗಿ ಉರಿಸ್ಬೋದು. ನಿನಗೆ ಮಕ್ಕಳಾಗಿಲ್ಲ ಅಂತಾನ. ಈಗ ಏನಾದ್ರು ಅಂದ್ರೆ, ಅಯ್ಯೋ ನಿನ್ನ ಮಗಳಿಗೆ ಏನಾದ್ರು ಮಕ್ಕಳಾಗ್ಯವ, ನಿನ್ನ ಮಗಳು ನನಗಿನ್ನ ಮುಂಚೆಲೆ ಮದ್ವೆ ಆಗಿದ್ಲು, ಅವಳಿಗೆ ಇನ್ನೂ ಆಗಿಲ್ಲ, ಅವಳದ್ ನೋಡ್ಕೊಳ್ರಿ ಅಂತಾನ ಬೈತಾಳೆ ಅವಳು ಮೂದೇವಿ. ಅದಕ್ಕೇನೆ ಹೇಳಿದ್ದು, ನಿನಗೆ ಮಕ್ಕಳಾಗ್ಬೇಕು ಮೊದ್ಲು. ಅದಕ್ಕೆ ನಾನೇನಮ್ಮ ಮಾಡ್ಲಿ? ನೀನು ನಿನ್ ಗಂಡನು 2 ದಿವಸ ಇಲ್ಲಿರ್ರಿ, ನಾನು ಕರ್ಕೊಂಡು ಹೋಗ್ತೀನಿ. ಹಂಗೆ ಒಂದು ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿ ಹೋಗಿ ತೊಟ್ಲು ಕಟ್ಟು ಬಂದ್ರೆ ಮಗು ಆಗುತ್ತಂತೆ. ಅದಕ್ಕೆ ನಿನ್ ಗಂಡ ನೀನು ಇಬ್ರು ಬರ್ರಿ ನನ್ನ ಜೊತೆಗೆ, ಹೋಗಿ ತೊಟ್ಲು ಕಟ್ಟು ಬರೋಣ ಅಲ್ಲಿಗೆ. ಹೌದೇನಮ್ಮ? ತೊಟ್ಲು ಕಟ್ಟಿದ್ರೆ ಮಕ್ಕಳಾಗ್ತಾವ? ನಿಜನೇನಮ್ಮ? ಓ ಕಣೆ, ನಿಜಾನೇ. ನಮ್ಮೂರಾಗೆ 7 ಜನ ತೊಟ್ಲು ಕಟ್ಟು ಬಂದು ವರ್ಷದೊಳಗೇನೆ ಮಕ್ಕಳು ನಡೆದೇವ್ರಿ. 4-5 ವರ್ಷ ಮಕ್ಕಳಿಲ್ದೇ ಇರೋರಿಗೆಲ್ಲ ಮಕ್ಕಳಾಗಿದ್ದಾವೆ. ಅದಕ್ಕೇನೆ ನಿಮಗೂ ಹಂಗೆ ಆಗ್ತವೆ. ಭಕ್ತಿಯಿಂದನ ಕೈ ಮುಗಿದು ಹಂಗೆ ಅಲ್ಲಿ ಶಾಸ್ತ್ರಿಗಳು ಇರ್ತಾರೆ, ಅವ್ರನ್ನೂ ಹಂಗೆ ಒಂದು ಮಾತು ಕೇಳ್ಕೊಂಬಂದ್ರೆ ಏನಾರ ದೋಷ ಗೀಷ ಇದ್ರೂ ಹೇಳ್ತಾರೆ. ಹಂಗೆ ಕೇಳ್ಕೊಂಡು ಆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಪೂಜೆ ಮಾಡಿಸ್ಕೊಂಡು ಒಂದು ತೊಟ್ಲು ಕಟ್ಟಿ ಬರೋಣ. ಏನಾದ್ರೂ ಮಕ್ಕಳಾದ್ರೆ ಬೆಳ್ಳಿ ತೊಟ್ಲು ಮಾಡಿಸ್ಕೊಡ್ತೀವಪ್ಪ ನಿನಗೆ ಅಂತಾನ ಹರಸ್ಕೊಂಬರೋಣ. ಅವಳಿಗಿಂತ ಮಕ್ಕಳು ನಿನಗೆ ಬೇಗ ಆಗ್ಬೇಕು, ಆ ಮೂದೇವಿಗೆ ಹಾಗಿಲ್ಲ ಇನ್ನನ. ನಿನಗೆ ಅವಾಗ ಆದ್ರೆ ಅವಾಗ ನಮಗೆ ಮಾತಾಡಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇನೆ. ಹೌದಾ? ನನಗೂ ಆಸೆನೇ ಕಣಮ್ಮ, ನನಗೂ ಮಗು ಆದ್ರೆ ಅಲ್ಲೂ ನನಗೆ ಗೌರವ ಇರುತ್ತೆ. ನಮ್ಮೂರಾಗೂ ನಮ್ಮ ಅತ್ತೆ ತಗು ನನ್ನ ಗಂಡನ ತಗು ಎಲ್ಲರ ತಗುನು. ಆದ್ರೆ ಈಗ ಇವಳು ಮದುವೆ ಮಾಡ್ಕೊಂಡ್ ಬಂದಿದ್ದು ಮಕ್ಕಳೇ ಆಗಿಲ್ಲ ಅಂತಾನ ಅಕ್ಕಪಕ್ಕಗಳವ್ರು ಮಾತಾಡಿದೆ, ಅವಾಗ ನಮ್ಮ ಅತ್ತಿಗೂ ಸಿಟ್ಟು ಬರುತ್ತೆ. ಮೊಮ್ಮಗು ನನ್ನ ಇದಕ್ಕಾದ್ರೂ ಅವಾಗ ನನ್ನ ಬೈಯದಾದ್ರೂ ಕಮ್ಮಿ ಮಾಡ್ತಾರೆ ನಮ್ಮ ಅತ್ತೆ ನನ್ನ ಗಂಡ ಎಲ್ಲನ. ಸರಿ, ನನ್ನ ಗಂಡ ಬರ್ತಾರಿಯೇ ಇವತ್ತು, ಮಾತಾಡ್ತೀನಿ ಅವ್ರ ಹತ್ರ. 2 ದಿವಸ ಇಲ್ಲೇ ಇದ್ಬಿಟ್ಟು ಹೋಗೋಣ, ಅಲ್ಲೆಲ್ಲ ದೇವಸ್ಥಾನ ಐತಂತೆ, ಅಲ್ಲೋಗಿ ಪೂಜೆ ಮಾಡಿ ತೊಟ್ಲು ಕಟ್ ಬರೋಣ ಅಂತ ಹೇಳ್ತೀನಿ. ಒಪ್ಕೊಂಡ್ರು ಒಪ್ಕೋಬೋದು ಅವ್ರು. ಅದಕ್ಕೆ ಮತ್ತೆ ಹೇಳೋದು, ಮೊದಲು ನಿನಗೆ ಮಕ್ಕಳಾಗಬೇಕು ಅಂತ ಹೇಳೋದು. ನಿನ್ನ ಗಂಡ ಬರಲಿ ಇರು. ಈಗ ಬರ್ತಾನ? ಯಾವಾಗ ಬರ್ತಾನೆ? ಈಗಲಾಗ್ಲ ಬರ್ಬೋದು ಕಣಮ್ಮ. ಅದಕ್ಕೆ ನಾನು ಎಲ್ಲನ ಬ್ಯಾಗ್ ಎಲ್ಲ ರೆಡಿ ಮಾಡಿಕೊಂಡು ಹೊರಟಿದ್ದೆ. ಬಂದ ತಕ್ಷಣ ಅವ್ರಿಗೊಂದು ಸ್ವಲ್ಪ ಊಟ ಕಿಕ್ಕಿ ಹೋಗೋಣ ಅಂತಾನ. ತಿರ್ಗ ಆಮೇಲೆ ಎಗರಾಡ್ತಾರೆ, ಬಂದಾಲೆ 2-3 ದಿವಸ ಆಯ್ತು ಇನ್ನ ಬಂದಿಲ್ಲ, ಇಲ್ಲೇ ಇದ್ದೀಯಾ ಅಂತ ಅಂತಾರೆ ಅಂತಾನ. ನಾನೇ ಹೊರಟಿದ್ದೀನಿ, ಹೋಗೋಣ ಬೇಗ ಅಂತಾನ. ಅಯ್ಯೋ ಸುಮ್ಮನಿರು, ಎಲ್ಲ ಕೆಲಸ ಇದ್ದಿದ್ದೇನೆ. ಎಷ್ಟೇ ದುಡಿದ್ರೆ ಏನು ಬಂದಂಗೆ ಹೇಳು. ಮಕ್ಕಳಿಲ್ಲ ಅಂತಂದ್ರೆ ಎಲ್ಲ ಆಡ್ಕೊಂತಾರೆ, ಮಕ್ಕಳು ಮರಿ ಯಾರು ಇಲ್ಲ. ಇವ್ರಿಗೆ ಏನಪ್ಪ ಅತಿ ಆಸೆ.
ಆಟೋ ಆನ್ ಮಾಡ್ತಾರೆ ಕುಡಿಕಿ ಯಾರಿಗೆ ಕೊಡ್ತಾರೋ ಏನ್ ಕತ್ಯ ಯಾರೋ ತಿಂಬದ್ಕೆ ಇವ್ರಂಗೇನೆ ತಲೆಗೆ ಧೂಳು ಹಾಕೊಂಡು ಮಾಡ್ತಾರೆ ಅಂತಾನೆ ಎಲ್ಲ ಆಡ್ಕೊಂತಾರೆ. ಅದೇ ಒಂದ್ ಹೆಣ್ಣು ಒಂದ್ ಗಂಡು ಯಾವ್ದೋ ಒಂದ್ ಮಗು ಇದ್ರೆ ಮಕ್ಕಳು ಇದಾರಪ್ಪ, ಮಕ್ಕಳೇ ಇದಾರೆ ಅದಕ್ಕೇನೆ ಚೆನ್ನಾಗಿ ಆಸ್ತಿ ಮಾಡ್ತಾರೆ ಮಕ್ಕಳಿಗೆ ಅಂತ ಅಂತಾರೆ. ಸುಮ್ನೆ ನಿನ್ ಗಂಡ ಬರ್ಲಿ ನಾನೆಲ್ಲ ಹೇಳ್ತೀನಿ. ಸರಿ ಅಮ್ಮ ನೀನೇ ಹೇಳು. ಅವ್ರಿಗೂ ಮಗು ಆಗ್ಬೇಕು ಅಂತ ಆಸೆ ಐತಿ, ಆದ್ರೆ ಏನ್ ಮಾಡೋದು ನಮಗ ಆಗ್ತಾ ಇಲ್ಲ, ನಮ್ ಗ್ರಾಚಾರ. ರಾಣಿ ರಾಣಿ ಹೊಳಿ ಅಂದ್ರೆ ಬಂದ್ರ ಬರಿ ಇಷ್ಟೊತ್ತು ನಿಮ್ ಬಗ್ಗೆನೇ ಮಾತಾಡ್ತಿದ್ವಿ, ಬರೀ ಬರಿ ಕುತ್ಕೊಳ್ರಿ. ರಾಣಿ ಎಲ್ಲ ಆಯ್ತಾ? ತವ್ರ ಮನೆಗೆಲ್ಲ ನಾ ತಿಂದಿದ್ದು ಉಂಡಿದ್ದು ಹೋಗನ್ವ ಇವತ್ತು? ಓ ಏನಪ್ಪಾ ರಮೇಶ, ಯಾವಾಗ ಬಂದೆ? ಚೆನ್ನಾಗಿದ್ದೀಯಾ? ಹ್ಞೂ ಅಜ್ಜಿ ಚೆನ್ನಾಗಿದ್ದೀನಿ, ಈಗ ತಾನೇ ಬಂದೆ. ನೀವು ಚೆನ್ನಾಗಿದ್ದೀರಾ? ಮಾವ ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ? ಹೂನಪ್ಪ ಎಲ್ಲ ಚೆನ್ನಾಗಿದ್ದೀವಿ. ಅದ್ ಸರಿ, ಎಲ್ಲಿ ರಾಧನ್ ಮಗ ಚೆನ್ನಾಗಿದ್ದಾನ? ನಾವು ನೋಡಕ್ ಬರ್ಬೇಕಾಗಿತ್ತು, ಏನ್ ಮಾಡ್ತೀಯ? ನನ್ನ ಕೈಲ ಆಗಲ್ಲ, ಬಿಡು. ನಾಮಕರಣಕ್ಕ ಯಾವಾಗ ಬರಕ್ಕಾಗುತ್ತೆ. ಚೆನ್ನಾಗಿದ್ದಾರ ತಾನೆ ನಿಮ್ಮಮ್ಮಯ್ಯ ರಾಧಮ್ಮ ಎಲ್ಲನ? ಹ್ಞೂ ಅಜ್ಜಿ ಎಲ್ಲ ಚೆನ್ನಾಗಿದ್ದಾರೆ. ಸರಿ ಅತ್ತೆ, ನಾವಿನ್ನು ಹೊರಡ್ತೀವಿ. ರಾಣಿ ನಡಿ, ಬ್ಯಾಗ್ ತಗೊಂಬಂದು ನಡಿ ಹೋಗೋಣ. ಇದ್ರಾಗೆ ಹಣ್ಣು ಬಿಸ್ಕತ್ತು ಬ್ರೆಡ್ ಇದಾವೆ. ಅಯ್ಯೋ ರೀ, ಅಮ್ಮ ಏನೋ ಹೇಳ್ತೈತೆ ಅದು. ರಾಣಿ ನಾನು ಹೇಳ್ತೀನಿ ಸುಮ್ಮನಿರು. ಹಳಿ ಅಂದ್ರೆ ಅದು ಇಲ್ಲೇ ಒಂದು ದೇವಸ್ಥಾನ ಇದೆ, ಒಂದು 25 ಕಿಲೋಮೀಟರ್ ಆಗುತ್ತೆ. ಬಸ್ ಇದೆ ನಮ್ಮೂರಿಂದಾನೆ ಸೀದಾನ ಹೋದ್ರೆ ಅಲ್ಲೊಂದು ದೇವಸ್ಥಾನ ಇದೆ, ಅಜ್ಜಯ್ಯನ ಗುಡಿ ಅಂತ ಹೇಳಿ. ಅಲ್ಲಿ ಪೂಜೆ ಮಾಡಿಸ್ಬಿಟ್ಟು ಒಂದು ತೊಟ್ಲು ಕಟ್ಟು ಬಂದ್ರೆ ಅಲ್ಲಿ ಬನ್ನಿ ಮರ ಐತೆ, ಅದಕ್ಕೆ ತೊಟ್ಲು ಕಟ್ಟು ಬಂದ್ರೆ ಒಂದು ವರ್ಷದೊಳಗೆ ಮಕ್ಕಳಾಗ್ತಾವಂತೆ. ಯಾರೋ ಹಿಂಗೆ ಹೇಳಿದ್ರು ನನಗೆ, ಅದಕ್ಕೆ ಹೋಗ್ ಬರೋಣ ಅಂತಾನ. ನೀವು ಇರ್ರಿ, ಇವತ್ತಿದ್ದು ನಾಳೆ ಪೂಜೆ ಮಾಡಿಸ್ಕೊಂಬಂದು ಸಾಯಂಕಾಲದಂಗೆ ಹೋಗೋರಂತೆ ನಾಳೆ. ಇಷ್ಟ ಅರ್ಜೆಂಟ್ ಯಾಕೆ ಮಾಡ್ತೀರಾ? ಅಯ್ಯೋ ಅತ್ತೆ, ಅದೆಲ್ಲ ತೊಟ್ಲು ಕಟ್ಟಿಡಕ್ಕೆ ಮಗು ಆಗುತ್ತೆ ಅಂತ ಯಾರತ್ತೆ ನಿಮ್ಗೆ ಹೇಳ್ದವರು? ನಮಗೆ ಏನು ತೊಂದರೆ ಆಯ್ತೋ ಏನೋ, ಬಿಡಿ ಹೋಗ್ಲಿ. ಈಗ ಕೆಲಸ ಐತೆ ಅರ್ಜೆಂಟು, ಹೋಗ್ಲೇಬೇಕು. ಅಡಿಕೆ ಎಲ್ಲನ ಕೊಯ್ಸ್ಬೇಕು, ಈಗ ಎಲ್ಲ ಕೊಯ್ಲಿಗೆ ಬಂದೈತೆ, ಆಮೇಲೆ ಬೇಯಿಸ್ಬೇಕು. ಮಸ್ತ ಕೆಲಸ ಐತೆ. ಏನಂದರೆ ರಾಣಿ ಬಂದು ಈ ಮನೆಗೆ ತುಂಬ ದಿನ ಆಗಿತ್ತಲ್ವಾ, 7-8 ತಿಂಗಳಾಗಿತ್ತಲ್ವ, ಅದಕ್ಕೆ ಕಳಿಸ್ಕೊಟ್ಟೆ. ಹಂಗೆ ನಾನು ಬರಂಗಿರ್ತಿರ್ಲಿಲ್ಲ, ನೀನೇ ಬಾ ಅಂತಂದೆ. ರಾಣಿ ಕೇಳಲಿಲ್ಲ. ಇಲ್ಲ ಕಣ್ರಿ, ನೀವು ಬಂದು ಸ್ಯಾನೆ ದಿನ ಆಯಿತು ಬರ್ರಿ ಅಂತ ಹೇಳಿದ್ಲು, ಅದಕ್ಕೋಸ್ಕರ ಬಂದೆ ಅಷ್ಟೇ, ಕರ್ಕೊಂಡು ಹೋಗೋಣ ಅಂತನ. ಅದಕ್ಕೆಲ್ಲ ನಮಗೆ ಟೈಮ್ ಇಲ್ಲ ಅತ್ತೆ. ಅಯ್ಯೋ ಟೈಮು ಯಾವಾಗಲೂ ಇರಲ್ಲ, ಟೈಮ್ ಮಾಡ್ಕೋಬೇಕು ಅಷ್ಟೇನೆ. ನಿಮಗೆ ನಿಮ್ಮ ಮಗುನ ಎತ್ಕೋಬೇಕು, ಮುದ್ದಾಡಬೇಕು ಅಂತ ಆಸೆ ಇಲ್ವಾ? ನಿಮ್ಮ ಅಕ್ಕನಿಗೆ ಮಗು ಆಯಿತು, ಈಗ ನಿಮಗೆ ಆಗೋದು ಬೇಡವಾ? ಹೇಳ್ರಿ, ನಿಮ್ಗೆ ಆಸೆ ಇಲ್ವಾ? ಹೇಳಿ ಅಂದ್ರೆ ನಿಮ್ಮದೇ ಮಗುನ ಎತ್ಕೋಬೇಕು, ಮುದ್ದಾಡಬೇಕು ಅಂತನ ಆಸೆ ಇದೆ ಅತ್ತೆ, ಆದರೆ ಕೆಲಸ. ಅಯ್ಯೋ ಕೆಲಸ ಇದ್ದಿದ್ದೆ ರಮೇಶಪ್ಪ, ಸುಮ್ಮನೆ ಇವತ್ತಿದ್ದು ಹೋಗು. ಏನೋ ಅದ ಮಕ್ಳು ಆಗ್ತಾವೋ ಬಿಡ್ತಾವೋ, ಒಟ್ಟಿನಲ್ಲಿ ದೇವ್ರ ಮೇಲೆ ನಂಬಿಕೆ ಇರಬೇಕು. ನಂಬಿಕೆ ಇಟ್ಟು ಹೋಗಿ ಪೂಜೆ ಮಾಡಿಸ್ಕೊಂಡು ತೊಟ್ಲು ಕಟ್ಟು ಬರ್ರಿ, ಏನೂ ಆಗಲ್ಲ. ಅಜ್ಜಿ ನೀವು ಹಿಂಗೆ ಹೇಳ್ತೀರಾ? ಹೌದಪ್ಪ, ಹೋಗಿ ಬರ್ರಿ, ಏನೂ ಆಗಲ್ಲ. ಇವತ್ತಿದ್ದು ನಾಳೆ ಹೋಗಿ ಬರ್ರಿ. ಹಂಗೇನೆ ನಿಮ್ಮ ಮಗಳು ನಿನ್ನ ಅಳಿಯನ ಜೊತೆಗೆ ನಿನ್ನ ಮಗ ಸೊಸೆನೂ ಕರ್ಕೊಂಡೋಗು. ಅವ್ರೂ ಪೂಜೆ ಮಾಡಿಸಿ ತೊಟ್ಲು ಕಟ್ಟು ಬರ್ಲಿ. ಅಯ್ಯೋ ಅತ್ತೆ, ಅದು ಅವನಿಗೆ ರವಿಗೆ ಬಿಡುವೇ ಇಲ್ಲ ಕೆಲಸ. ಅವಳು ಬರಲ್ಲ ಅಂತಾಳೆ, ನಮ್ಮ ಜೊತೆಗೆಲ್ಲ ಬರಲ್ಲ ಅವಳು. ಅವಳೆಲ್ಲನ ಇನ್ನೊಂದ್ಸಲ ಯಾವಾಗಾದ್ರೂ ಹೋಗ್ತಾಳೆ. ಈಗ ನನ್ನ ಮಗಳು ರಾಣಿಗೆ ಮೊದಲು ಮಕ್ಕಳಾಗ್ಲಿ, ಆಮೇಲೆ ಅವಳ್ದ ನೋಡಿದ್ರಾಯ್ತು. ಸುಮ್ಮನಿರ್ರಿ, ನಾವು ಹೋಗಿ ಬರ್ತೀವಿ. ಅವಳು ನಮ್ಮ ಜೊತೆಗೆಲ್ಲ ಬರಲ್ಲ, ನಮಗೆ ಹೊಂದ್ಕಮಲ್ಲ ಅವಳು. ನಾವು ಕರೆದ್ರೆ ಅವಳೆಲ್ಲಿ ಬರ್ತಾಳೆ? ಬರ್ತಾಳೆ, ಯಾಕೆ ಬರಲ್ಲ? ಅವ್ರಿಗೂ ಇನ್ನು ಮಕ್ಕಳಾಗಿಲ್ವಲ್ಲ. ಅದಕ್ಕೆ ಬೇಗ ಆಗ್ಲಿ, ಅವ್ರಿಗೂ ಇವ್ರಿಗೂ ಇಬ್ರಿಗೂ ಒಂದೇ ಸಲ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ಅದು ಹಂಗೆಲ್ಲನ ಅಣ್ಣ ತಂಗಿ ಹೋಗಂಗಿಲ್ಲ, ಗಂಡ ಹೆಂಡ್ತಿನೇ ಹೋಗ್ಬೇಕಲ್ಲಿಗೆ. ಅಣ್ಣ ತಂಗಿ ಅಂದ್ರೆ ರಾಣಿನೂ ರವಿನೂ ಒಂದೇ ಸಲ ಅಲ್ಲಿಗೆ ಹೋದಂಗಾಗುತ್ತೆ. ಅದಕ್ಕೆ ಬೇಡ ಅವ್ರು ಇನ್ನೊಂದ್ಸಲ ಯಾವಾಗಾದ್ರೂ ಹೋಗ್ಲಿ ಹೇಳು. ಇವಾಗ ರಾಣಿನೂ ನನ್ನ ಅಳಿಯನ್ನು ರಮೇಶನ್ನು ಕರ್ಕೊಂಡು ಹೋಗ್ತೀನಿ. ನೀನು ಸುಮ್ಮನಿರತ್ತೆ, ನೀನು ತಗ್ಲಾಕಕ್ಕೆ ಬರಬೇಡ. ಅವಳನ್ನ ಒಬ್ಬಳನ್ನ ಇತ್ಲಾಗೆ ನನ್ನ ಮಗಳಿಗೆ ಮಕ್ಕಳು ಆಗ್ಲಿ ಮೊದ್ಲು, ಆಮೇಲೆ ಅವಳದು ನೋಡ್ಕೊಂಡ್ರಾಯ್ತು. ಅಜ್ಜಿ ಅಲ್ಲಿಗೆ ಅಣ್ಣ ತಂಗಿ ಜೊತೆಗೆ ಹೋಗ್ಬಾರ್ದಂತೆ, ಗಂಡ ಹೆಂಡ್ತಿನೇ ಹೋಗ್ಬೇಕಂತೆ. ಹೌದಾ? ಹಂಗೆಲ್ಲ ಏನು ಇಲ್ವಲ್ಲ, ನಾವು ಒಂದ್ಸಲ ಹೋಗಿದ್ವಮ್ಮ, ಯಾರು ಹಂಗೆಲ್ಲ ಏನು ಹೇಳಿರ್ಲಿಲ್ಲ. ಕರ್ಕೊಂಡು ಹೋಗು, ಏನಾಗಲ್ಲ, ಜೊತೆಗೆ ಹೋದ್ರೇನು. ನಿಮ್ಮಕ್ಕಿ ಬಿಡಂಗೆ ಕಾಣಲ್ಲ. ಸರಿ ಆಯ್ತು ಬಿಡು, ನೋಡೋಣ. ಅವ್ನು ಬರ್ಲಿ, ಏನಾರ ಬರ್ತೀವಿ ಅಂದ್ರೆ ಬರ್ಲಿ ಅವಳು, ನಾನು ಯಾಕೆ ಬೇಡ ಆಗ್ಲಿ. ಅಳಿ ಅಂದ್ರೆ ನಿಮ್ಗೆ ಊಟಕ್ಕೆ ಇಕ್ಕ ಬರ್ತೀನಿ, ಕೂತ್ಕೊಳ್ರಿ. ಈ ಮುಕ್ಕಿ ಒಂದು ಅವಳಿಗೆ ಹೆಣ್ಮಕ್ಳು ಆದ್ರೇನು ಬಿಟ್ರೇನು, ನಮ್ಗೇನಂತೆ, ನನ್ನ ಮಗಳಿಗಾದ್ರೆ ಸಾಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.